ಬಿಳಿ ಮರಳು ತಾನೇ ಬಂದಿದ್ದು, ಬಿಳಿ ಮರಳು ತಾನೇ ಬಂದಿದ್ದು. ಕನ್ವರ್ಟ್ ಆಗೈತೆ ಇದೇ ಥರ ಇದಕ್ಕೆ. ಹಾಂ, ಬಿಳಿ ಮರಳು ನಾರ್ಮಲ್ ಮರಳು ಥರ ಆಗ್ಬಿಟ್ಟೈತೆ. ನಾರ್ಮಲ್ ಮರಳು ಥರ ಆಗ್ಬಿಡೈತೆ. ಚೆನ್ನಾಗೈತೆ, ಕುಡಿ ಒಂದ್ಸಲ ಕುಡಿಬೋದು. ನೋಡು, ಇರೋ 3/4 ಎಕರೆಲಿ ಒಂಚೂರು ಜಾಗ ಖಾಲಿ ಬಿಟ್ಟಿಲ್ಲ ಈ ಅಪ್ಪ. ಈ ಇದೇನು ನಡೆಸ್ತಾವ್ರಲ್ಲ, ಏನಕ್ಕೆ ನಡೆಸ್ತಾವ್ರೋ ಗೊತ್ತಿಲ್ಲ. ಜಾಗನೇ ಇಲ್ಲ, ಅಲ್ಲ ಜಾಗನೇ ಇಲ್ಲ ಓಡಾಡೋಕ್ಕೆ. ಎಲ್ಲ ಓಡಾಡ್ತಿದ್ದು ಇಲ್ಲೆಲ್ಲ ಏನೋ ಒಂದು ಆಗಿರೋದು, ಗ್ರೀಟಿಂಗ್ಸ್ ಪೀಸ್ ಹಾಕಿದ್ದು ಏನೇನೋ ಆಯ್ತು. ಈಗೆಲ್ಗೋ ಈಗ ಊರಿಗೋಗಿ ನಮ್ಮ ಜಮೀನು ಹತ್ರ ಹೋಗೋದು, ಮನೇಲಿ ಕೀಸ್ಕೊಂಡು. ಹಾಂ ಸರಿ ಆಯ್ತು ಬಾ. ಪೈಪ್ಲೈನ್ ಮಾಡಿಸ್ಬೇಕಲ್ಲ. ಹಾಂ, ಯಾವಾಗ ಮಾಡಿಸ್ತೀಯ ಪೈಪ್ಲೈನು? ಪೈಪ್ಲೈನು ಅದೇ ಇನ್ನೂ 2-3 ದಿವಸ ಸ್ಟಾರ್ಟ್ ಮಾಡ್ತೀವಿ. ಹಾಂ, ಕರೆಂಟ್ ಇರ್ತದೆ ಅಂತನಾ? ಹಾಂ ಐತಂತೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಕರೆಂಟು? 12 ಗಂಟೆ 12:30 ಕೊಟ್ಟವ್ರೆ. ಹಾಂ, ಗೊತ್ತಾಯ್ತಲ್ಲ ನೀರು. ಏನೋ ಎಷ್ಟೊಂದು ಜನ ಕಾಂಪಿಟೇಷನ್ ನಡೀತೈತೆ ಸ್ವಿಮ್ಮಿಂಗು. ಏನು ಸ್ವಿಮ್ಮಿಂಗ್ ಕಾಂಪಿಟೇಷನು. ಹಾಂ, ಓಕೆ. ಇನ್ಯಾವುದು ಎಕ್ಸಾಮ್ ಅನ್ಸುತ್ತೆ ಕಣ. ಎಕ್ಸಾಮ್ ಕಣಲ್ಲಿ ಇದು ಎಕ್ಸಾಮು. ಹಾಂ, ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅದೇನೆ ಆ ಕಡೆ. ಹಾಂ, ನಮ್ಮ ಕಾಲೇಜು ನೋಡಪ್ಪ, ಸವಿ ನೆನಪು. ಪೇಂಟ್ ಗಿಂಟೆಲ್ಲ ಮಾಡ್ಬಿಟ್ಟವ್ರು ಕಣ ಹೊಸ್ದಾಗಿ. ಇಲ್ಲೆಲ್ಲ ಓಡಾಡ್ತಿದ್ದು ಇಲ್ಲೆಲ್ಲ ಏನೋ ಒಂದು ಆಗಿರೋದು, ಗ್ರೀಟಿಂಗ್ಸ್ ಪೀಸ್ ಹಾಕಿದ್ದು ಏನೇನೋ ಆಯ್ತಲ್ಲ. 2000 ಎಷ್ಟ ಮಗ ನಾವು ಸೆಕೆಂಡ್ PUC ಮುಗಿಸಿದ್ದು? 6-7 5 ಇಲ್ಲ 6. 2006-7 2007 ಇರಬೇಕಲ್ಲೇ. 2006-7 ಇರಬೇಕು. 8 ನಾನು ಇದರಲ್ಲಿ ಇದ್ನಲ್ಲ, 2008-2009. ಹಾಂ, 2008ರಲ್ಲಿ ಒಟ್ಟಿನಲ್ಲಿ 2006-7 ಅಲ್ವಾ? 11, 12 ಅದು ಅಲ್ಲಿ. ಏನೋ ನಮ್ಮ ಹುಡುಗಿಗೆ ಮದುವೆ ಆಗಿ 1-2 ಮಕ್ಳು ಇರ್ತಾವಲ್ವಾ? ಅವಳು ನಿಜವಾಗ್ಲೂ ಮದುವೆ ಆಗಿರ್ತಾಳ. ನಾನು ನೋಡಿದಾಗ ಮದುವೆ ಆಗಿರಲಿಲ್ಲ ಲಾಸ್ಟ್ ಟೈಮು. ನೀನು ಹೇಳ್ದಲ್ಲ ಅವಾಗ ಅವಳಿಗಿನ್ನೂ ಮದುವೆ ಆಗಿರಲಿಲ್ಲ. ಆಗಿರ್ತದೆ ಅಂತೀಯ? $420 ಹಾಕಿ ಮಗ. 420 ಹಾಕ್ಸ್ತಾ ಇದ್ದೀನಿ. ಯಾವುದು ಆಗ್ಲಿಲ್ಲ ತಾನೆ ಅಂತ ಒಳ್ಳೆ ಕೆಲಸ ಯಾವುದು ಮಾಡಲಿಲ್ಲ. ಆಲೆ ಬಿದ್ದೋಗೈತ್ಲವು. ಆಯ್ತೇನಾ? ಸೌಂಡೇ ಬರಲಿಲ್ಲ. ಅಕ್ಕ ಆಯ್ತು ನೋಡಕ್ಕ. ಯಾರು ಓಡಿಸೋಣ ಅಂತ್ಯಾ? ಬೇಡವಾ? ಇಲ್ಲ ಏರ್ ಆಯ್ತಲ್ಲ. ನನ್ನ ಮಗ ನೀನು ಬೇರೆ ಕೂತಿದ್ಯಲ್ಲ, ನಿಮ್ಗೆ ಹೆಂಗೆ ಅನ್ಸುತ್ತಾ? ಇಳ್ದೋಗ್ಬಿಡ್ತದೆ ಏರು ಇದ್ರೂ. ಯಾವ ರೀತಿ ಮಾಡ್ಬೇಕು ಅನ್ಕೊಂಡಿದ್ಯೋ? ಅಲ್ಗೋದ ನೀನು ಹೇಳೋ ನಡಿಲ್ಲ. ಅಲ್ಲ, ನೀನು ಕೆಮಿಕಲ್ ಫಾರ್ಮಿಂಗ್ ರಾಗಿ ಹಾಕುಮ ಅಂತ ಇದ್ದೀನಿ. ರಾಗಿ ಹಾಕುಮ ಅಂತ ಇದೆಯಾ? ಕೆಮಿಕಲ್ ಹಾಕುಮ ಅಂತ ಇದೆಯಾ? ಇಲ್ಲ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಇದೆಯಾ? ಏನು ಗೊತ್ತಾಗಲ್ಲ, ನಡಿಲ್ಲ. ಈಗ ನಿನಗೇನು ಗೊತ್ತಿಲ್ಲ. ನಾವು ಅನ್ಕೊಂಡಂಗೆಲ್ಲ ಕೆಮಿಕಲ್ ಹಾಕ್ತಾರೆ, ಹಿಂಗೆ ಮಾಡಕ್ಕೈತಿ. ಎಲ್ಲನೂ ಕೈಯಿಂದ ಕೊಂಡ್ರೆ ತರಬೇಕಷ್ಟೇ. ಏನಿಲ್ಲ ಕಣ, ಕೆಮಿಕಲ್ ಹಾಕ್ದಂಗೆ ಮಾಡ್ತಾವ್ರೆ. ಬಾ ತೋರಿಸ್ತೀನಿ ನಾನು, ಅವ್ರ ಥರ ಮಾಡು. ನೀನು ಆ ಮೈಂಡ್ ಸೆಟ್ಟಿಂದ ಆಚೆ ಬಾ. ಕೆಮಿಕಲ್ ಹಾಕಬೇಕು, ಟ್ರ್ಯಾಕ್ಟ್ರಿಂದ ಕೆಮಿಕಲ್ ಹಾಕ್ತಾನೆ ಹೆಂಗ್ ಬೆಳೆಕಾಯ್ತದೆ? ಕೆಮಿಕಲ್ ಹಾಕ್ತಾ ಬೆಳಿಬೋದು. ಬೆಳೆಯೋರು 1000 ಜನ ಅವರೇ. ತೋರಿಸ್ತೀನಿ ನಾನು ನಿನಗೆ. ಗೊಬ್ಬರ ಎಲ್ಲಿಂದ ತರಲಿ ಅಂತಾರೆ? ಗೊಬ್ಬರನ ಏನು ಗೊಬ್ಬರ ಏನು ಜಾಸ್ತಿ ಬೇಕಾಗಿಲ್ಲ, ಕಡಿಮೆ ಗೊಬ್ಬರ ಇನ್ನು ಸಾಕು. ಅದಕ್ಕೆ ಗೊಬ್ಬರ ಏನು ಜಾಸ್ತಿ ಬೇಕಾಗಿಲ್ಲ. ಈ ಕೆಮಿಕಲ್ದಲ್ಲಿ ತರ್ತೀಯಪ್ಪ? ಕೆಮಿಕಲ್ ಅಂಗಡಿಯಲ್ಲಿ ಸಿಗ್ತದೆ. ಹಾಂ, ಇದು ಕೂಡ ಸಿಗ್ತದೆ. ಹೌದಾ? ನಡಿ ನೋಡು. ಅದಕ್ಕೆ ಅಂಗಡಿ ಇರಲ್ಲ. ಯಾರ ಹತ್ರ ಹಸು ಜಾಸ್ತಿ ಇರುತ್ತೋ ಅವ್ರ ಹತ್ರ ಸಿಗುತ್ತೆ. ಅದೇ ಗೊಬ್ಬರ. ಹಾಂ, ಹಸು ಗೊಬ್ಬರ. ಒಂದಷ್ಟು ಸಗಣಿ ಸಾಕು, ಒಂದಷ್ಟು ಗಂಡ್ಲ ಸಾಕು. ಗಂಡ್ಲ ಸಾಕು, ಸಗಣಿ ಸಾಕು. ಹಸ ಸಾಕು, ಸಗಣಿ ಸಾಕು. ಹಸ ಅಲ್ಲ ಕಣೋ, ಗಂಜಲ ಸಗಣಿ. ನಿಮ್ಮೂರಲ್ಲಿ ಯಾರು ಇಟ್ಟಿಲ್ವಾ ನಾಟಿ ಹಸುನಾ? ನಾಟಿ ಹಸು ಕೇಳಿಲ್ಲ. ಹಾಂ, ಅವ್ರ ಹತ್ರ ತಗೋ. ಆರ್ಗ್ಯಾನಿಕ್ ಆಗಿ ಮಾಡಿದ್ರೆ ಏನು ಬೆನಿಫಿಟ್ ಗೊತ್ತಾ? ಈಗ ನೀನು ರಾಗಿ ಬೆಳಿತೀಯ, 2 ಮೂಟೆ ರಾಗಿ ನಿಮ್ಮನೆಗೆ ಅಂತ ನೀನು ಇಟ್ಕೋತೀಯ. ಆ 2 ಮೂಟೆ ರಾಗಿನ ನೀವೇ ಸೇವಿಸ್ತೀರ ತಾನೆ. ಅದು ಕೆಮಿಕಲ್ ಹಾಕಿ ಮಾಡಿದ್ರೆ ಏನು ಪ್ರಯೋಜನ? ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ಎಲ್ಲರೂ ಹೆಲ್ತಿ ಆಗಿರ್ಬೋದಲ್ವಾ? ಕೆಮಿಕಲ್ಗಿಂತ
ನಾರ್ಮಲಾಗೆ ಗೊಬ್ಬರ ಸಿಕ್ಕಿದ್ರೆ ಅದೇ ದುಡ್ಡು ಅಲ್ಲಿ ಕೊಡ್ಬೇಕಾರೆ ನೀ ಹೇಳಿ ಹೊರ್ತು. ಕೆಮಿಕಲ್ಗೆ ಏನು ದುಡ್ಡು ಹಾಕ್ತೀಯಾ, ಹಾಂ ಕೆಮಿಕಲ್ಗೆ ಏನು ದುಡ್ಡು ಹಾಕ್ತೀಯಾ ಅದ್ರ ಅರ್ಧ ದುಡ್ಡು ಆರ್ಗ್ಯಾನಿಕ್ ಹಾಕು ಸಾಕು. ಸರಿ ನಡೀಲ್ಲ. ಅಣ್ಣ ತಗೋ ಹೋಗ್ತಾವ್ ನೋಡು, ಅಣ್ಣ ತಗೋ ಹೋಗ್ತಾವ್ ಹಿಂದೆ ಮೂಟೆಗಳು. ಅವ್ನಿಗೆ ಎಷ್ಟು ಕೊಟ್ಟವನೇ ಕೇಳೋಣ ಇರೋ. ಅಲ್ಲ ಅದೇನದು ಇದು ಗೊಬ್ಬರ ನಂದಿ ನೋಡೋಣ ಬಾ. ಅದೇ ಹಸುಗಿರ್ಬೇಕಲ್ಲ, ಹಸುಗೆ ಇರಬೇಕು. ಏನಣ್ಣ ಫೀಡ ಇದು ಹಸುಗೆ? ಎಷ್ಟು ಹಸು ಐತೆ? 4 ಹಸು. ಎಷ್ಟು ಬೇಕಾಗುತ್ತೆ ತಿಂಗಳಿಗೆ? ಒಂದು 6 ಮೂಟೆ ಬೇಕು. ಎಷ್ಟಾಗುತ್ತೆ ದುಡ್ಡು? 10,000 ಬೇಕು. 10,000 ಬೇಕು. ಬನ್ನಿ ಬೇಕು. ಅವೆಲ್ಲ ಜಾಸ್ತಿ ತಿಂತವೆ. ಹಾಂ, ವಾರಕ್ಕೆ ತಿಂಗಳಲ್ಲಿ ಆಯ್ತಲ್ಲ. ಈಗ ನೀನು ರಾಸಾಯನಿಕ ಮಾಡಿದ್ರೆ ಭೂಮಿಗೆ ಹಿಂಗೆ ಕೊಡಬೇಕು. ನಾಟಿ ಹಸ ಸಾಕ್ತಂಗೆ ನೀನು ಆರ್ಗ್ಯಾನಿಕ್ ಮಾಡೋದು. ನೀವು ನಾಟಿ ಹಸ ಸಾಕಿ ಇದರ ಅರ್ಧ ಕೊಡಿ ಸಾಕು. ಹಾಲು ಹೆಚ್ಚಾಗಿ ಬರಲ್ಲ, ಕ್ವಾಲಿಟಿ ಹಾಲು ಇರುತ್ತೆ ಅಷ್ಟೇ. ಸರಿ ಬಾಯ್. ಹತ್ರ ಎಲ್ಲ ಆಗುತ್ತೆ? ಇದು ಹತ್ರ, ಅದು ಹತ್ರ. ಇದಂದ್ರೆ ಕಾಳಿನಡಿಯಿಂದನೂ ಒಂದ್ ಮೇಲೆ ಹೋಗ್ಬೇಕು. ಬಾ ಹಿಂಗೆ ಹೋಗೋಣ. ಸಂತೆ ಇಲ್ಲಿ ಇವತ್ತಾ? ಬಾನ್ ಮಾಡ್ಬೇಕು ಯಾವಾಗ. ಜನ ಜಾಸ್ತಿ ಬರ್ತಾರೆ. ಹಾಂ ಮಗ, ನೀನು ಆರ್ಗ್ಯಾನಿಕ್ ಆಗಿ ಏನಾದ್ರು ಬೆಳೆದ್ರೆ ತಂದಿಲ್ಲಿ ಮಾರ್ಬೋದಲ್ಲ ಭಾನುವಾರದೊತ್ತು? ಆರ್ಗ್ಯಾನಿಕ್ ಓಕೆ ಬೋಲ್ಡ್ ಇಟ್ಕೊಬಿಡು ಒಂದು. ಜಾಸ್ತಿ ಕಣ್ಣು ಕಾಣಿಸೋದು ಜಾಸ್ತಿ ಎಲ್ಲರಿಗೂ ಫಾರ್ಮಿಂಗ್ ಕೆಮಿಕಲ್ ಹಾಕಿ ಬೆಳ್ತಿರೋದೆ. ಅಲ್ಲ, ಬೋರ್ಡ್ ಹಾಕೋಬಿಡು ಒಂದು ಆರ್ಗ್ಯಾನಿಕ್ ಅಂದ್ಬಿಟ್ಟು. ಆರ್ಗ್ಯಾನಿಕ್ ಅಂತ. ಈಗ ಜನಕ್ಕೆಲ್ಲ ಸ್ವಲ್ಪ ಅರ್ಥ ಆಯ್ತೈತೆ. ಕೆಮಿಕಲ್ ಯಾವುದು, ಕೆಮಿಕಲ್ ತಿಂದರೆ ಏನಾಗುತ್ತೆ, ಆರ್ಗ್ಯಾನಿಕ್ ಇದ್ದರೆ ಆರ್ಗ್ಯಾನಿಕ್ ತಿಂದರೆ ಏನಾಗುತ್ತೆ ಎಲ್ಲ ಸ್ವಲ್ಪ ಈಗ ಬುದ್ಧಿವಂತರಾಗ್ತವ್ರೆ. ಮೊದಲು ಫುಲ್ಲು ದಡ್ಡ. ಕಿತ್ತಾಡ್ಬೇಡ್ರಪ್ಪ, ಕಿತ್ತಾಡ್ಬೇಡ್ರು. ಅಜಯ್ ನಾನು ಬರ್ಕೊಬತ್ತೀನಿ, ತಿರ್ಗಾ ಮತ್ತೆ ಬರಬೇಕು ಅಳತೆ ತಗೊಳಕ್ಕೆ. ಹಾಂ ಟೇಪ್ ತಗೋಗಿದ್ದ ನಾನು ಡ್ರಾಯಿಂಗ್ ಮಾಡ್ಕೊಬತ್ತೀನಿ. ಆ ಡ್ರಾಯಿಂಗ್ ನೋಡುವಂತನು. ಆ ಕಾಲುವೆಲ್ಲಿ ನೀರು ಬರ್ತೈತಾ? ಹಾಂ ಬದಲ್ಲ. ಮತ್ತೇನಕ್ಕೆ ಅದಿರೋದು ಕಾಲುವೆ? ಯಾಕಲ್ವೇ? ಅದೇ ಈಗ ಇಳಿತೀವಲ್ಲ. ಅದು ಮಳೆ ಬಂದಾಗ ಮಾತ್ರ ಇರೋದು. ಗೌಡ್ರೆ ಎಷ್ಟವೆ ಮೇಕೆಗಳು? 4. ಇಲ್ಲೇ ತೋರಿಸಿ ಇಲ್ಲಿಂದಾನೆ ಪೈಪ್ ಲೈನ್, ಇಲ್ಲಿಂದಾನೆ 70,000 ರೂಪಾಯಿ ಅಷ್ಟು ಲಾಸ್ ಆಗ್ಬೋದು. ಅಂದರೆ ಪೈಪ್ ಲೈನ್ಗೆ ಅಷ್ಟಾಗಲ್ಲ. ಲಾಸ್ ಸೇರಿ ನಾನು ಏನಿಲ್ಲ ಸಣ್ಣ ಪಟ್ಟ ಮುಗ್ಗಲ್ ಬರ್ತಾಯಿದೆ. ಅದಕ್ಕೆ ಬಂದೆಲ್ಲ ಹೊರಟೋಗ್ಬಿಡ. ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗ್ತದೆ ಯಾವಾಗಲೂ. ಅದಕ್ಕೆ ಫಿಲ್ಟರ್ ಆಗ್ತದೆ. ಏಯ್ ಪರೇರಿ, ಏಕರು ಉಂಟಾಯ್ತು. ಅದು ಎಕ್ಸ್ಪ್ರೆಸ್ ವೇ ಆದರೆ ಏನು ಬಂತು ಪ್ರಯೋಜನ ಮಗ? ಏಕೆ 100 ಮೇಲೆ ಹೋಗಂಗಿಲ್ಲ ಕಾರ್ಗಳು, ಬೈಕ್ಗಳು ಇಲ್ಲ ಬಿಡು. 100 ಮೇಲೆ ಕಾರ್ಗಳು, ಯಾವುದೇ ವಾಹನ ಹೋಗಂಗೆ ಇಲ್ಲ ಅಲ್ಲಿ. ಇಲ್ಲಿ 150ರಲ್ಲಿ ಹೋಗೋ ಕೇಳೋರಿಲ್ಲ. ಇಲ್ಲಿ 100 ಮೇಲೆ ಜಾಸ್ತಿ ಹೋಗು. ಅಲ್ಲ, ಇಲ್ಲಿ 150ರಲ್ಲಿ ಹೋದ್ರು ಕೇಳೋರಿಲ್ಲ. ಆದರೆ ನಮ್ಮ ಹಿಡಿತದಲ್ಲಿ ನಮ್ಮ ಕಂಟ್ರೋಲಲ್ಲಿ ನಾವಿರಬೇಕು. ಅಲ್ಲಿ ನಮ್ಮ ಕಂಟ್ರೋಲ್ ತಪ್ಪಿದ್ರೆ 100 ಮೇಲೆ ಒಂದೋದ್ರು 1,000 ರೂಪಾಯಿ ಫೈನ್ ಪಟ್ ಅಂತ ಬರುತ್ತೆ ಮೆಸೇಜು. ಹೌದು, ಅಲ್ಲಿ ಅದೇನೋ ಸ್ಪೀಡ್ ಬರ್ತಾ ಇರ್ಬೇಕಾದ್ರೆ ನೀ ಸ್ಪೀಡಾಗಿ ಬರ್ತೈತಿ ಅಂತ ತೋರಿಸುತ್ತಲ್ಲ. ಈ ಭಕ್ತಕ್ಕೆ ಯಾಕೆ ಬೇಕಿತ್ತು ಎಕ್ಸ್ಪ್ರೆಸ್ ವೇ? ಹೌದು. ಅಲ್ಲಿ ಬೈಕ್ನ ಅಲೌ ಮಾಡದೇ ಇರೋದೇ ಬೆಸ್ಟು. ಇಲ್ಲಿ 110ರಲ್ಲಿ ಹೋಗ್ಬೋದಲ್ಲ ಆರಾಮಾಗಿ. ಅಲ್ಲಾಗಿದ್ರೆ ಫೈನ್ ಹಾಕೋರಲ್ಲ. ಹೌದು. ಯಾವುದೇ ಕಾರಣಕ್ಕೂ ಮಗ ಬೈಕಲ್ಲಂತೂ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಸ್ಪೀಡು. ಆ ರೋಡಲ್ಲಿ ಅಲೌ ಮಾಡಿಲ್ಲ ಅಂದ್ರೇನು ಇದರಲ್ಲೇ ಹೋಗೋಣ ಚೆನ್ನಾಗಿ. ಎಲ್ಲ ಅಲೌ ಮಾಡಿದ್ರೆ ಏನಂತ ಒಟ್ಟಲ್ಲಿ ನಿಧಾನಕ್ಕೆ ಹೋದ್ರೆ ಅವ್ರ ಜೀವ ಅಂತಾನೆ ಉಳ್ಕೊಳ್ಳೋದು. ನೋಡೋ ಅಲ್ಲಿದೆ ನೋಡೋ 100. ಈಗ ಸ್ಪೀಡಾಗಿ ಹೋಗೋರೆಲ್ಲ ಆಕ್ಸಿಡೆಂಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೀನು 150 ಅಲ್ಲ 200ರಲ್ಲಿ ಹೋದ್ರೂ ನೀನು ಆಕ್ಸಿಡೆಂಟ್ ಆಗ್ತೀಯಾ, ಸತ್ತೋಗ್ಬಿಡ್ತೀಯಾ ಅಂತ ಹೇಳೋಕ್ಕಾಗಲ್ಲ. 30ರಲ್ಲಿ ಹೋಗ್ತಾ ಇರೋನು ಸಾಯಲ್ಲ ಅಂತ ಹೇಳೋಕ್ಕಾಗಲ್ಲ. ಅದೇನಿಲ್ಲ, ಸಾವು ಅನ್ನೋದು ಇವ್ರಿಗೆ ಬರುತ್ತೆ ಅವ್ರಿಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಬರೋರಿಗೆ ಮಾತ್ರ ಬರುತ್ತೆ. ಅದು ಆಕ್ಸಿಡೆಂಟ್ ಆಗುತ್ತೆ.
ಇವ್ ಸ್ಪೀಡಾಗಿ ಹೋಗ್ತಿದ್ದಕ್ಕೆ ಆಕ್ಸಿಡೆಂಟ್ ಆಯಿತು ಅಂತ ಜನ ಅಂತಾರೆ, ಆದರೆ ಅವ್ನು ಸಾವಲ್ಲಿ ಬರ್ದಿರುತ್ತೆ ಅಂತ ಅಷ್ಟೇ. ಜನಸಂಖ್ಯೆ ಕಡಿಮೆ ಆಗ್ತಾ ಇರಬೇಕು, ಇಲ್ಲ ಅಂದರೆ ಬ್ಯಾಲೆನ್ಸ್ ಹಿಂಗಾಗಿರಲ್ಲ ಭೂಮಿ. ಬ್ಯಾಲೆನ್ಸು ಈ ಥರ ಆಗುತ್ತೆ, ಆಕ್ಸಿಡೆಂಟ್ ಆಗಿ ಇಲ್ಲ ಒಂದಷ್ಟು ಜನ ಪ್ರಕೃತಿ ವಿಕೋಪ ಆಗಿ ಹಿಂಗೆ ಏನೋ ಒಂದು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಪ್ರಕೃತಿ ಅವಾಗ ತನ್ನಿಂದ ತಾನೇ ಬ್ಯಾಲೆನ್ಸ್ ಮಾಡ್ಕೋತಾ ಇರುತ್ತೆ, ಅದು ನಮಗೆ ಗೊತ್ತಿರೋಲ್ಲ ಅಷ್ಟೇ. ಈಗ ನೋಡು, ಏನಾದ್ರು ಒಂದಷ್ಟು ಜನ ಜಾಸ್ತಿ ಆಗೋಯ್ತು, ಭೂಮಿಗೆ ತಡೆಯೋಕ್ಕಾಗ್ತಿಲ್ಲ ಬಾರಣ ಅಂತಂದರೆ ಏನೋ ಒಂದು ಆಗುತ್ತೆ, ಪ್ರಳಯನೋ ಇಲ್ಲ ಭೂಕಂಪನೋ ಇಲ್ಲ ಸುನಾಮಿನೋ ಏನೋ ಒಂದು ಹಾಕಿ ಒಂದಷ್ಟು ಜನನ ಕರ್ಕೊಬಿಡುತ್ತೆ, ಅವಾಗ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಯಾವ್ದಣ್ಣ ಇದು ಸೀಬೆ? ಅಲ್ಲ ಕೆ ಜಿ ಅಲ್ಲ, ಯಾವ ವೆರೈಟಿ ಯಾವುದು? ತೈವಾನ್ ಪಿಂಕು. ಹಾಂ, ಮಾಮೂಲಿ ಅಲ್ಲ, ವೆರೈಟಿ ಯಾವುದು ಇದು? ಸೀಡ್ಲೆಸ್, ಬೀಜ ಬರಲ್ಲ. ಜಪಾನೀಸ್ ರೆಡ್ ಅಂತಾರಲ್ಲ, ಇರ್ಬೇಕು ಅದೇನು? ಜಪಾನೀಸ್ ರೆಡ್ಡೆ ಮಗ. ಒಂದು ಕೊಟ್ಟರೆ ಎಷ್ಟು ಕೊಡ್ತೀರಾ ಮಗ? ಒಂದು ತಗೊಳ್ಳೋ. ಜಪಾನೀಸ್ ರೆಡ್ ಅಲ್ಲ ಇದು? ಜಪಾನೀಸ್ ರೆಡ್ ವೆರೈಟಿ. ಕೆ ಜಿ 150 ಇದೇನ ಹೋಗ್ತಾ ಇರೋದು? ಬೇರೆದೆಲ್ಲ ಅಲ್ಲ, ತೈವಾನ್ ಪಿಂಕು, ತೈವಾನ್ ವೈಟು, ಇಲ್ಲಿ ಜಪಾನೀಸ್ ರೆಡ್ಡು ಚೆನ್ನಾಗೈತೆ. ಸರಿ ಅಣ್ಣ, ಬರೋದಾ? ಆ ಕಡೆಯಿಂದ ಬರ್ತೀನಿ ರೀ. ಯಾರು ಕೈ ಹಾಕಲಿಲ್ಲ ನನಗೆ. ಗಣಪತಿ ಕಲೆಕ್ಷನ್ ಯಾರು ಕೈ ಹಾಕಲಿಲ್ಲ. ನಮ್ಮ ಹತ್ರ ದುಡ್ಡಿರಲ್ಲ ಅಂತ ಅವರು ಗೊತ್ತಾಗೋಯ್ತಾ? ಹಾಂ, ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನೀರು ಇಷ್ಟೊಂದು ತುಂಬಿದಾಗ. ಹೆಂಗೈತೆ ಡ್ಯಾಮಾ? ಲೇ, ಡ್ಯಾಮ್ ಇರೋದು ಅಲ್ಲಿ, ಇದು ಬ್ಯಾಕ್ ವಾಟರ್ ಅಷ್ಟೇ. ಬ್ಯಾಕ್ ವಾಟರ್ ಇದು ಕನೆಕ್ಟಿಂಗ್ ಪೂರ್ತಿ ಅಲ್ಲಿ ಗಂಟ. ಎಷ್ಟು ಎಕರೆ ಐತೆ ಇದು? 14,000 ಎಕರೆ ಐತೆ ನಿಜನಾ? ಎಷ್ಟು ಎಕರೆ ಐತೆ ಗೊತ್ತಿಲ್ಲ. ನೋಡಿದ್ಯಲ್ಲ KRS ಡ್ಯಾಮು, ಅಲ್ಲಿಗೆಲ್ಲ ಕನೆಕ್ಷನ್ ಇದೆ ಇದು. ನೀರು ಬಂದ್ಬಿಟ್ರೆ ತುಂಬ ಹೋಗ್ಬಿಡ್ತದೆ ಇವೆಲ್ಲ. ಈಗಲೂ ತುಂಬ ಐತೆ ನೋಡು ಅವೆಲ್ಲ. ನೋಡಿ ಇಲ್ಲೆಲ್ಲ ನೀರು ತುಂಬಿರ್ತದೆ. ಈ ಗೌಡ್ರನ್ನ ಕೇಳೋಣ ಇರು. ಗೌಡ್ರ, ನೀರು ಇಲ್ಲಿ ತನಕ ಬಂದಿತ್ತಾ? ಇಲ್ಲಿಗೆ ಲಾಸ್ಟಾ? ಇದು ಆಗಲ್ವಾ? ಇಲ್ಲಿ ಬ್ಯಾಕ್ ವಾಟ್ರು ನೀರಿಗೇನು ಬರ ಇಲ್ಲ ಅಂತ ಅನ್ಕೋತೀವಲ್ವಾ. ಈಗ ನಾವು ಹೋಗ್ತಾ ಊಟಕ್ಕೆ ನೀರೇ ಕಡಿಮೆ, ಅಂದರೆ 1 ಇಂಚ್ ನೀರು ಸಿಕ್ಕಿದೆ ಅಷ್ಟೇ ಅಲ್ಲಿ. ಹಾಂ, ಶ್ರೀಹರಿ ವನಕ್ಕೆ ಸುಸ್ವಾಗತ. ಹಣ್ಣಾಗಿದ್ರೆ ಕಿತ್ಕೋಬೋದಿತ್ತು ಮಗ. ಏನು ಯಾರು ಕಿತ್ಕೋಗಲ್ವಾ? ಆಚೆ ಇದೆ ಕಾಯಿ ಅಂತ ಬಿಟ್ಬಿಟ್ಟವ್ರೆ. ಏನು ಯಾರು ಕಾಣ್ತಲ್ಲ ಸಾರ್? ಎಲ್ಲ ಎಲ್ಲೋ ಹೋಗ್ಬಿಟ್ರು. ತೋಟ ನೋಡು, ಮೊಬೈಲ್ ಬಿಟ್ಬಿಟ್ಟು. 3/4 ಎಕರೆ. ಹಾಂ, ಮತ್ತೆ ಅದು ಸೇರ್ಸಿ ಯಾಕೆ? ಇನ್ನೂ ಹಿಂದೆ ಐತೆ. ಎಲ್ಲೋದ್ರು ಇವರು? ಮೊಬೈಲ್ ಬಿಟ್ಬಿಟ್ಟು ಬಾ. ಏನು ಯಾವಾಗಲೂ ಮೊಬೈಲ್ ಇಟ್ಕೊಂಡಿರ್ತೀಯ? ಸರ್ ಎಲ್ಲಿದ್ದೀರಾ? ಏನು ಮಂಡ್ಯ ಹೇಳಿ ಸರ್, ಎಲ್ಲಿದ್ದೀರಾ? ಎಷ್ಟನೇ ಫ್ಲೋರಲ್ಲಿದ್ದೀರಾ ಹೇಳಿ? 2ನೇ ಫ್ಲೋರಾ? ಬನ್ನಿ. ಇವ್ರ ತೋಟ ಹೆಂಗೈತೆ ಗೊತ್ತಾ? 5 ಫ್ಲೋರ್ ಐತೆ ಒಟ್ಟು. ಹಾಂ, ಅದು ಗ್ರೌಂಡು, ಇದು ಫಸ್ಟು, ಇದು ಸೆಕೆಂಡು. ನೋಡು, ಇರೋ 3/4 ಎಕರೆಲಿ ಒಂಚೂರು ಜಾಗ ಖಾಲಿ ಬಿಟ್ಟಿಲ್ಲ ಈ ಅಪ್ಪ. ಈ ಇದೇನು ನಡೆಸ್ತಾವ್ರಲ್ಲ, ಏನಕ್ಕೆ ನಡೆಸ್ತಾವ್ರೋ ಗೊತ್ತಿಲ್ಲ. ಜಾಗನೇ ಇಲ್ಲ, ಅಲ್ಲ ಜಾಗನೇ ಇಲ್ಲ ಓಡಾಡೋಕ್ಕೆ. ನೋಡು
ಏನೋ ಮಾಡಿಸ್ತಾ ಇದ್ದೀರಲ್ಲ ಸರ್? ಸರ್ ನಮಸ್ಕಾರ. ಏನೋ ಮಾಡಿಸ್ತಾ ಇದ್ದೀರಾ? ನಂತರ ಈ ಕಡೆ ಸುಮ್ಮನೆ ಬಂದೆ, ಹಿಂಗೆ ಇವ್ರು ತೋಟ ಮಾಡ್ತವ್ರೆ, ಒಂದು 3 ಎಕರೆಯಲ್ಲಿ ತೋಟ ಮಾಡ್ತವನೆ. ಬಾರಪ್ಪ ನೈಸರ್ಗಿಕವಾಗಿ ಬೆಳೆದಿದ್ದಾರೆ ನಮ್ಮ ಸ್ನೇಹಿತರು ಅಂತ ಕರ್ಕೊಬಂದೆ. 3 ಎಕರೆ ಇದು 30 ಗುಂಟೆ ಸರ್. ಪರವಾಗಿಲ್ಲ ಸರ್, ನೋಡಿ 30 ಗುಂಟಲ್ಲಿ ನೀವು ಒಂಚೂರು ಏನಕ್ಕೆ ಈ ಸೆಟಪ್ ಎಲ್ಲ ಹೊಸದು ಸರ್? ಇದು ಹೊಸದಾಗಿ ಈಗ ನಮ್ಗೆ ಲಾಸ್ಟ್ ಟೈಮ್ ಬೇಸಿಗೆದು ಲರ್ನಿಂಗ್ಸ್. ಹೋದ್ಸತಿ ಬೇಸಿಗೆಯಲ್ಲಿ ಏನಾಯ್ತು ಹೇಳಿ, ನೀರು ಕಮ್ಮಿ ಆಗೋಯ್ತು. ಓಕೆ. ಹಾಕಿದ ಪಪಾಯ ಎಲ್ಲ ಸ್ವಲ್ಪ ಕುಂಠಿತ ಆಯ್ತು. ಮತ್ತೆ ನೆಕ್ಸ್ಟ್ ಬೇಸಿಗೆನೇ ಏನಾಗುತ್ತೆ ಗೊತ್ತಿಲ್ಲ. ಸೊ ನಾವು ಆಸ್ ಎ ರೈತರು ರೆಡಿ ಇರ್ಬೇಕು ನೆಕ್ಸ್ಟ್ ಏನಾಗುತ್ತೆ ಅಂತ. ಸೊ ಅದಕ್ಕೆ ಪೂರ್ತಿ ಡ್ರ್ಯಾಗನ್ ಫ್ರೂಟ್ ಹಾಕ್ಸೋಣ ಅಂತ ಸೊ ಮಾಡ್ತಾ ಇದೀನಿ. ಇದನ್ನ ನಾನು ಒಂಥರ ನನಗೂ ಟ್ರೈಲ್ ಅಂಡ್ ಎರರ್ ತರ 2 ಮೆಥಡ್ ಮಾಡೋಣ ಅಂತ ಇದು ಟ್ರಿಲ್ಲಿಸ್ ಮೆಥಡ್ಗೆ ಒಂದು ಕಂಬ ಹಾಕಿದ್ದೀನಿ. ಮಧ್ಯೆ ಏನ್ ನೋಡಿದ್ರೆ ನೀವು ಸಿಮೆಂಟ್ ಪೋಲು, ಅದು ಪೋಲ್ ಅಂಡ್ ರಿಂಗ್ ಮೆಥಡ್ಗೆ ರಿಂಗ್ ಮೆಥಡ್ ಬರಲ್ಲ ಇಲ್ಲಿ. ಅದಕ್ಕೆ ಗ್ರಿಪ್ ಕೊಟ್ಟವ್ರೆ ಮೇಲೆ, ಅಲ್ಲೊಂದು 2-3 ಕೂರ್ಸಿದೀವಿ. ಇದನ್ನ ಫಿನಿಶಿಂಗ್ ಆಗ್ತಾ ಇದೆ, ವರ್ಕ್ ನಡೀತಾ ಇದೆ. ಟೋಟಲ್ ಎಷ್ಟು ಕಂಬ ಸರ್? ಟೋಟಲ್ 70 ಕಂಬ ಬರುತ್ತೆ ಸರ್. ಓಕೆ. ಸಿಮೆಂಟ್ ಪೋಲು 50 ಬರುತ್ತೆ, ಹಾಂ. ಇದು 20 ಬರುತ್ತೆ. ಮತ್ತೆ ಇನ್ನೊಂದು ಸರ್, ಇನ್ನೊಂದು 6 ತಿಂಗಳು ಹೇಳ್ತೀನಿ, ಇವ್ರದಕ್ಕೂ ಒಂದು ಫೆನ್ಸಿಂಗ್ ಮಾಡಿಕೊಟ್ಬಿಡಿ. ಇಲ್ಲ, ಇರೋದ್ರಲ್ಲಿ ಕಾಸ್ಟ್ ವೈಸ್ ಸೂಪರ್ ಸರ್ ಆನೆಸ್ಟ್ಲಿ. ನಮ್ಮ ಫೆನ್ಸಿಂಗು ಏನೇ ಇದ್ರು ಅವರೇ ಮಾಡೋದು. ನೋಡಿ, ಇಡೀ ಫುಲ್ ಟೀಮ್ ಸಮೇತ ಬರ್ತಾರೆ, ಇವರು ಬಂದು ನಿಂತ್ಕೊಂತಾರೆ. ಸೊ ಅದೊಂದು ಧೈರ್ಯ. ಈಗಿನ ಹುಡುಗರನ್ನ ಕಾಯೋದೇ ದೊಡ್ಡ ಕೆಲಸ ನಮ್ಗೆ. ಮತ್ತೇನು ಸರ್, ಯಾವ್ದು ಬಂದ್ರಿ? ನೆನ್ನೆ ಬಂದ್ರ? ಬೆಳಿಗ್ಗೆ ಬೆಳಗ್ಗೆ 7 ಗಂಟೆಗೆ ಬಂದಿದ್ದು. ಹಾಂ. ಸೊ ನೆನ್ನೆ ಎಲ್ಲ ಐಟಮ್ಸ್ ಹಾಕ್ಸ್ಬಿಟ್ರು. ಓಕೆ. ಎಲ್ಲ ನೆನ್ನೆ ಸಂಜೆ ಎಲ್ಲ ಐಟಮ್ಸ್ ಎಲ್ಲ ಬಂದಿತ್ತು. ಸೊ ಇವ್ರು ಬೆಳಗ್ಗೆ ಬೆಂಗಳೂರು ಬಿಟ್ಟು 7 ಗಂಟೆಗೆಲ್ಲ ಇದ್ರು. ಸೊ ಇವತ್ತು ಫುಲ್ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ ಒಂದು 80% ಆಗಿದೆ. ಒಂದೇ ದಿನ ಒಂದೇ ದಿನ ಮುಗ್ದೋಗ್ಬಿಡುತ್ತೆ. ಆಯ್ತು, ಹತ್ತತ್ರ 80% ಆಗಿದೆ. ಓಕೆ. ಇನ್ನೊಂದು 20% ಇನ್ನೇನಿಲ್ಲ. ಅದಕ್ಕೆ ಪೋಲ್ ಮೇಲ್ಗಡೆ ರಿಂಗ್ ಹಾಕೋದು. ಇದಕ್ಕೆ ಇದೊಂದು ಎಲ್ ಕ್ಲಾಂಪ್ ಇದೆ. ಇದನ್ನ ಕ್ಲಾಂಪ್ ನ ಇಸ್ಬಿಟ್ಟು ಫಿಕ್ಸ್ ಮಾಡ್ಬಿಟ್ಟು ಒಂದು ಜಿಯೋ ವೈರ್ ತಂದಿದ್ದೀನಿ. ಇದೆಲ್ಲ ವಿಡಿಯೋ ಮಾಡ್ತಲ್ವಾ ನೀವು? ಇದೆಲ್ಲ ವಿಡಿಯೋ ಮಾಡ್ತಾರೆ, ಎಲ್ಲ ರೆಡಿ ಆಗ್ತಾ ಇದೆ. ನಾನು ಇನ್ನೊಂದು ಹೇಳೋದು ಮಾಡ್ತಾ, ಇವ್ರದ್ದು ನೈಸರ್ಗಿಕ ಬದುಕು ಅಂತ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಈ ಒಂದು ತೋಟದ ವಿಡಿಯೋಗಳೆಲ್ಲ ಇದ್ದಾವೆ, ನೋಡಿ. ಈ ನೈಸರ್ಗಿಕ ಬದುಕು ಫಾಲೋ ಮಾಡು, ನೀನು ನೈಸರ್ಗಿಕವಾಗಿ ಆರ್ಗ್ಯಾನಿಕ್ ಆಗಿ ತೋಟ ಮಾಡು, ಸರಿನಾ? ನಿನ್ನ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀನಿ, ಕೆಮಿಕಲ್ ಬಳಸಬೇಡಿ. ಇಲ್ಲ, ಕೆಮಿಕಲ್ ಅನ್ನೋ ಮಾತೇ ಇಲ್ಲ ಸರ್. ಹೌದು ಸರ್, ನಿಮ್ಮ ತೋಟದಲ್ಲಿ ಕೆಮಿಕಲ್ ಹುಡ್ಕೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಈಗ ಏನೇನಿದಾವೆ ಹಣ್ಣುಗಳು ತಿನ್ನಕ್ಕೆ ಹೊಟ್ಟೆ ಹಸಿತಿದೆ? ಸೀಬೆ ಇತ್ತು, ಒಂದು ಸ್ವಲ್ಪ ಸಾರ್ತಿದ್ರೆ ಒಂದು 2 ಸೀಬೆ ಸಿಕ್ಬಹುದೇನೋ ಕೆಳಗಡೆ ಹುಡುಕಿದ್ರ. ಹುಡ್ಕೊಡಿ ನಮಗೆ, ಒಂದೆರಡು ತಿನ್ನೋಣ. ಹಾಂ, ಜಪಾನೀಸ್ ಡೈಮಂಡ್ ರೆಡ್ ಸಖತ್ತಾಗಿದೆ ಸರ್ ಅದು. ನಮ್ ಸ್ವಲ್ಪ ಸೈಜ್ ಕಮ್ಮಿ, ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಅಲಹಾಬಾದ್ ಸಫೇದ್ ಅಲ್ಲ? ಅಲಹಾಬಾದ್ ಸಫೇದ ನಾಟಿ ಇದು. ಅಲಹಾಬಾದ್ ಸಫೇದ್ ಅಲ್ಲ, ಇದು ಇನ್ನೊಂದು ನಾಟಿ ಇದು. ಓಕೆ. ಅಲ್ಲ, ಅಲಹಾಬಾದ್ ಸಫೇದ್ ಹಾಕಿಲ್ವಾ? ಅಲಹಾಬಾದ್ ಸಫೇದ ಇಲ್ಲಿತ್ತು, ಖಾಲಿ ಆಗಿದೆ ಸರ್. ತಗೊಳ್ಳಿ, ಒಂದು ಫೋನ್ ಸಿಕ್ತಲ್ಲಿ ಕಾಲ್ ಬರ್ತಿತ್ತು ಅದ. ಇಲ್ಲ, ಬಂದ್ರೆ ಮತ್ತೆ ಓಡೋಗ್ಬೇಕಾಗುತ್ತಲ್ಲ ಅಂತ ಸರ್. ಮೊದಲು ಎಲ್ಲಿ ನೋಡಿದ್ದೀವಿ ಸರ್ ವರ್ಕು? ಸರ್, ದಾಬಾಸ್ಪೇಟೆ, ರಾಣಿಬೆನ್ನೂರು, ಗುಲ್ಬರ್ಗ. ನಾನು ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ನಂಬರ್ ಹಾಕಿರ್ತೀನಿ, ಯಾರು ಕಾಂಟ್ಯಾಕ್ಟ್ ಮಾಡಿದ್ರೆ ಫೆನ್ಸಿಂಗ್ ವರ್ಕ್ ಬೇಕು ಅಂತ ಮಾಡಿಕೊಟ್ಬಿಡಿ. ಗುಲ್ಬರ್ಗ ಆಲ್ ಓವರ್ ಕರ್ನಾಟಕ ವರ್ಕ್ ನಡೀತಾ ಇದೆ. ಒಂದಿದೆ, ರಾಣಿಬೆನ್ನೂರು ಒಂದು ಪ್ರೆಸೆಂಟ್ ನಡೀತಾ ಇದೆ, ದಾಬಾಸ್ಪೇಟೆ ನಡೀತಾ ಇದೆ. ಓಕೆ. ನೋಡಿ, ಇಷ್ಟು ಇದೆ ರಿಂಗ್ಸ್ ಸರ್, ಇದ್ರ ಮೇಲೆ ಹಾಕೋದು. ನೋಡಿ, ಇಲ್ಲಿ ಹಾಕಿದ್ದೀವಿ, ಬನ್ನಿ ಸರ್, ಬನ್ನಿ, ನಿಮಗೆ ಪ್ರಾಕ್ಟಿಕಲ್ ಗೊತ್ತಾಗುತ್ತೆ. ಎಷ್ಟು ಗಿಡ ಹಾಕ್ತೀರಾ ಬುಡದಲ್ಲಿ? ಸರ್, ಒಟ್ಟು 4 ಗಿಡ. 4 ಗಿಡ. 4 ಮೂಲಕ್ಕೆ 4 ಗಿಡ. ಸೊ 4 ಪೋರ್ಷನಲ್ಲಿ 4 ಆಚೆ ಬರುತ್ತೆ ಔಟ್. ಒಂದು ಕಲ್ಗೆ ನಿಮಗೆ ಸರ್? ಇದಕ್ಕೆ ಸುಮಾರು ಸಿಮೆಂಟ್ ಪೋಲ್ಗೆ ಒಂದು 550ರಿಂದ 600 ರೂಪಾಯಿ ಬೀಳುತ್ತೆ. ನಿಮ್ಗೆ ಎಷ್ಟು ದೂರ ಇದೆ ಟ್ರಾನ್ಸ್ಪೋರ್ಟೇಷನ್ ರಿಂಗು ಸೇರಿ. ಇದು 7 ಅಡಿ ಹೈಟಿನ ಕಂಬ. ಇದು ಒಂದು ರಿಂಗು. ಒಳಗಡೆ ಎಷ್ಟು ಅಡಿ ಹೋಗಬೇಕು? 2 ಫೀಟ್ ಹಾಕಿದ್ದೀವಿ. 2 ಫೀಟ್ 1.5 ಹಾಕೋದು ಓಕೆ, ಬಟ್ 2 ಫೀಟ್ ಹಾಕಿದ್ದೀವಿ. ಇದ್ರ ಮೇಲೆ ನೀವು ಮತ್ತೆ ಇನ್ನೊಂದು ಸ್ವಲ್ಪ ಸಾಯಿಲ್ ಹಾಕ್ಬಿಟ್ಟು ಅದ್ರ ಮೇಲೆ ನೀವು ಡ್ರಾಗನ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅದು. ಇದೇನಿದೆ ಅಲ್ಲ ಸರ್, ಹೈಟು ಒಂಚೂರು ಮಣ್ಣು ಹಾಕಿ, ಒಂದು ಸ್ವಲ್ಪ ಎರೆಹುಳು ಗೊಬ್ಬರ ಹಾಕಿ, ಮತ್ತೆ ಬೇವಿನ ಹಿಂಡಿ ಹಾಕಬೇಕು. ಬೇವಿನ ಹಿಂಡಿ ಯಾಕಂದರೆ ಡ್ರ್ಯಾಗನ್ ಸ್ವಲ್ಪ ನೀರು ಕಮ್ಮಿ ತೊಗೊಳೋದು, ಒಂಚೂರು ವೈರಸ್ ಅಟ್ಯಾಕ್ ಜಾಸ್ತಿ, ಅದಕ್ಕೆ ಸ್ವಲ್ಪ ಬೇವಿನ ಹಿಂಡಿ ಹಾಕ್ಬೇಕು. ಯಾಕಂದ್ರೆ ನಾವೇನು ಕೆಮಿಕಲ್ ಬಳಸಲ್ವಲ್ಲ, ಸೊ ಅದರಿಂದಾಗಿ ಒಂಚೂರು ಬೇವಿನ ಹಿಂಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸರ್. ಚೆನ್ನಾಗಿದೆ ಸರ್ ಇದು. ಫುಲ್ ತುಳಸಿ ಹಾಕಿದ್ದೀರಾ, ಮಧ್ಯ ಬಾಬಾ ಕುಂದವ್ರೆ. ಹೌದು, ಬೇವಿನ ಮರ. ಇದ್ರ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಲ್ಲಿಂದ ಈ ಕಡೆ ಬೀಸೋ ಗಾಳಿ ಎಲ್ಲ ಫಿಲ್ಟರ್ ಆಗಿ ಹೋಗುತ್ತೆ ತುಳಸಿಯಿಂದ.
ತುಳಸಿ ಅದಕ್ಕೆ ಮನೆ ಮುಂದೆ ಇಡೋದು, ತೋಟದಲ್ಲೂ ಇಡಬೇಕು. ಸರ್ ಈ ತೋಟ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಹಾಕಿದ ಗಿಡನೇ ತುಳಸಿ ಗಿಡ ನಾವು. ಹಾಂ ಕೃಷ್ಣನ ಭಕ್ತರು ಅಂತನಾ? ಹಂಗಂತ ಅಲ್ಲ. ಸೊ ಒಂದು ತುಳಸಿ ಎಷ್ಟು ಚೆನ್ನಾಗಿ ಬರುತ್ತೆ ಆ ತೋಟದಲ್ಲಿ ಅಷ್ಟು ಫಲವತ್ತತೆ ಇರುತ್ತೆ ಅಂತ ಅರ್ಥ. ಓಕೆ. ಸೊ ಅದರಿಂದಾಗಿ ತುಳಸಿ ಹಾಕ್ತೀವಿ ಫಸ್ಟ್ ನೋಡಿರೋದು ಹೆಂಗ ಅನಿಸ್ತು ಸರ್ ತೋಟ? ಭಾಳ ಚೆನ್ನಾಗಿದೆ. ಮತ್ತು ಯಾವುದೇ ಸಸಿಗಳನ್ನು ನೋಡಿ ಯಾವುದು ಒಂದಕ್ಕೂ ಹುಳ ಬಂದಿರೋದೇ ಆಗಲಿ, ಹಾಳಾಗಿರೋದೇ ಆಗಲಿ, ಒಣಗೋಗಿರೋದು ಏನೂ ಇಲ್ಲ. ಇವ್ರು ಹೇಳ್ತಾ ಇದ್ರು 4 ತಿಂಗಳಿಂದ ನನ್ನ ತೋಟಕ್ಕೆ ನೀರು ಬಿದ್ದಿಲ್ಲ, ಇವತ್ತಿಗೂ ಸ್ಟಿಲ್ ಟುಡೇ ಎಲ್ಲ ಗ್ರೀನರಿ ಆಗೇ ಇದೆ, ಯಾವುದೊಂದಕ್ಕೂ ಪ್ರಾಬ್ಲಮ್ ಆಗಿಲ್ಲ. ಅದನ್ನ ನೋಡೇ ಭಾಳ ಖುಷಿ ಆಗ್ತಿತ್ತು ಇದನ್ನು. ಸರ್ ಇನ್ನೊಂದೇನಂದ್ರೆ ನಮ್ದು ಇರೋದೇ ಕಮ್ಮಿ ನೀರು, ನಾನು ಅದಕ್ಕೆ ಜಾಸ್ತಿ ನೀರು ಇವಾಗಿಂದ ಅಭ್ಯಾಸ ಮಾಡಿಬಿಟ್ರೆ ಬೇಸಿಗೆ ಕಷ್ಟ. ಸೊ ಅದರಿಂದ ನಮ್ಮ ಹತ್ರ ಏನಿದೆ ಅದರಲ್ಲಿ ಮಾಡಿದ್ವಿ. 4 ಮಂತ್ಸಲ್ಲಿ ಒಂದು ತಿಂಗಳು ಒಳಗೆ ಮಳೆ ಬಂದಿರ್ಬೋದು, ಅಷ್ಟು ಬಿಟ್ಟರೆ ಒಳಗೆ 3 ತಿಂಗಳಾದರೂ ಇವ್ರಿಗೆ ನೀರು ಬೇಕಾಗುತ್ತೆ. ಆ ನೀರಿಗೆ ಎಷ್ಟು ಚೆನ್ನಾಗಿ ಸಸಿಗಳು ಬಂದಿವೆ ಮತ್ತು ಸೀಬೆ ತಿಂದರೆ ಭಾಳ ಸ್ವೀಟ್ ಆಗಿದೆ, ಭಾಳ ಚೆನ್ನಾಗಿದೆ. ಇವೆಲ್ಲ ನೈಸರ್ಗಿಕ ಕೃಷಿ ಪ್ರಭಾವ, ಹಂಗಾಗಿ ಅವರು ಚಾನಲ್ ಹೆಸರು ನೈಸರ್ಗಿಕ ಬದುಕು. ಹರೀಶ್ ಅಣ್ಣವ್ರ ತೋಟದಿಂದ ತಂದಿದ್ದು, ತುಮಕೂರು ಹರೀಶ್ ಅಣ್ಣವ್ರ ತೋಟದಿಂದ ತಂದಿದ್ದು ನೇರಳೆ ಹಣ್ಣು. ಅದೇ ಈ ಸತಿ ಲರ್ನಿಂಗ್ ಏನು ಓದು ಬೇಸಿಗೆದು ಆದಷ್ಟು ಹೆಚ್ಚಾಗಿ ಕಮ್ಮಿ ನೀರು ತಗೊಳ್ಳೋವಂಥ ಗಿಡಗಳನ್ನೇ ಹಾಕೋಣ ಅಂತ. ಅದಕ್ಕೆ ಈ ಸತಿ ಎಲ್ಲ ನಾ ಆ್ಯಕ್ಚುಲಿ ಪಪಾಯ ರೀಪ್ಲೇಸ್ ಮಾಡೋಣ ಅಂತ ಇದ್ದ. ಸೊ ಇನ್ನು ಮುಂದಕ್ಕೆ ಯಾವುದು ಪಪಾಯ ರೀಪ್ಲೇಸ್ ಮಾಡಲ್ಲ. ಸೊ ಅಲ್ಲೆಲ್ಲನೂ ಆಲ್ಮೋಸ್ಟ್ ಡ್ರ್ಯಾಗನ್ ಹಾಕ್ಬಿಡೋಣ ಅಂತ. ಪ್ಲಸ್ ನಾವೇನಂದ್ರೆ ಈ ಸತಿ ನಮ್ಮ ತೋಟದಲ್ಲೇ ಒಂದು ಎಕ್ಸ್ಪೆರಿಮೆಂಟು ಆಗಲಿ ಅಂತ, ನನಗೂ ಒಂದು ಕಲಿಕೆನೋ ಆಗಲಿ ಅಂತ 2 ಮೆಥಡ್ ಟ್ರೈ ಮಾಡೋಣ ಅಂತ ಮಾಡಿದ್ದೀನಿ. ಏನು ಇವ್ರು ನಿಂತಿದಾರಲ್ಲ, ಇದು ಟ್ರೆಲ್ಲೆಸ್ ಮೆಥಡ್ ಅಂತ. ಸೊ ಬರೀ ಪೋಲ್ ಹಾಕ್ಬಿಟ್ಟು ಅದಕ್ಕೆ ಒಂದಷ್ಟು ಕಂಬಿ ಕಟ್ಬಿಟ್ಟು ಮಾಡೋದು. ಸೊ ಇದೇನು ಅದು ರಿಂಗ್ ಅಂಡ್ ಪೋಲ್, ಓಲ್ಡ್ ನಮ್ಮ ಪ್ರಾಚೀನ ಪದ್ಧತಿ. ಹೌದು. ಸೊ ಎರಡನ್ನೂ ಮಾಡೋಣ. ಸೊ ಎಲ್ಲಿ ಮಧ್ಯದಲ್ಲಿ ಮಾಡೋಕ್ಕಾಗಿಲ್ಲ ಅಲ್ಲದು, ಎಲ್ಲಿ ಜಾಗ ಇದೆ ಟ್ರೆಲ್ಲೆಸ್ ಮೆಥಡ್ ಅಂತ ಅನ್ಕೊಂಡಿದ್ದೀನಿ. ಸ್ಪೇಸ್ನ ಯಾವುದು ವೇಸ್ಟ್ ಮಾಡ್ತಾ ಇಲ್ಲ ಇವರು. ಇರೋಂಥ ಸ್ಪೇಸಲ್ಲಿ ಏನು ಯೂಸ್ ಮಾಡ್ಬೋದು ಅದನ್ನೆಲ್ಲ ಯೂಸ್ ಮಾಡ್ಬೋದು. ಓ ಇದೆಲ್ಲ ಹಾಕಿದ್ರ ಸಿಪ್ಪೆ? ಸಿಪ್ಪೆ ಇದು ನಮ್ಮ ಮನೆದು ಸರ್. ನಾವೇನು ತೆಂಗಿನಕಾಯಿ ಸುಲಿತೀವಲ್ಲ, ಸೊ ತೆಗದೆ ಇಲ್ಲೇನು ಬೆಳಿತಿದ್ರಿ? ಏನಿಲ್ಲ ಸರ್, ಜಸ್ಟ್ ಹಂಗೆ ಸಿಪ್ಪೆ. ಅಲ್ಲ ಮಧ್ಯ ತರಕಾರಿ ಗಿಡಗಳು ಅವು ಇವು ಹಾಕ್ಬೋದಿತ್ತು ಸರ್. ತರಕಾರಿ ಇಲ್ಲ ಹಾಕಲ್ಲ, ಯಾಕಂದ್ರೆ ಇದು ತುಂಬಾ ಕಲ್ಲು ಜಾಸ್ತಿ. ನೋಡಿ ಇಲ್ಲಿ ಆ ಕಡೆ ಕಲ್ಲು ಜಾಸ್ತಿ ಇಲ್ಲ, ಈ ಕಡೆ ಚೂರು ಕಲ್ಲು ಜಾಸ್ತಿ ಇದೆ. ಇಲ್ಲಿ ಸ್ವಲ್ಪ ಸೊಪ್ಪು ಬೆಳ್ಕೊಂತೀವಿ. ಮತ್ತೆ ಇದು ಹೀರೆಕಾಯಿ ಈ ಸತಿ ಹಾಕಿದೀವಿ. ನೀವೆಲ್ಲಿ ತರಕಾರಿ ಸೊಪ್ಪು ಬೆಳಿತೀರೋ ಇಲ್ಲಿ ಹೀರೆಕಾಯಿ ಹಾಕಿದೀವಿ. ಸೊ ಅದಕ್ಕೆ ಅಂತ ಇದು 2 ಪೋಲ್ ನಡೆಸಿದೀನಿ. ಈಗ ಇಲ್ಲಿಗೆ ಒಂದು ಚಪ್ರ ತರ ಒಂದಷ್ಟು ದಾರ ಕಟ್ಟಬೇಕು. ಸೊ ಇದನ್ನ ಒಂದೊಂದು ಇದು ನೋಡಿ, ನಾನು ಕಟ್ಟಲ್ಲ, ನಾನು ಸ್ವಲ್ಪ ಸೋಂಬೇರಿ ಅಂತ ಇದೇ ಹುಡಿಕೊಂಬಿಟ್ಟಿದೆ. ಯಾಕಂದ್ರೆ ನಾವು ಇಲ್ಲಿನ ಮಣ್ಣನ್ನ ಆ ಕಡೆಗೆ ಮೂವ್ ಮಾಡಿದ್ದು. ಸೊ ಅದಕ್ಕೆ ಈಗ ಹೆಚ್ಚಾಗಿ ಈ ಕಡೆಗೆ ಸ್ವಲ್ಪ ಜೀವಾಮೃತ, ಗೋಕುಪಾಮೃತ ಅದನ್ನ ಹಾಕ್ತೀವಿ. ಓಕೆ. ಸೊ ಇಲ್ಲೆಲ್ಲ ಪಪಾಯ ಇತ್ತು, ಪಪಾಯ ಎಲ್ಲೆಲ್ಲ ಹೋಯ್ತು. ಸೊ ಅಲ್ಲೆಲ್ಲ ಒಂದು ರಿಂಗ್ ಅಂಡ್ ಪೋಲ್ ಮೆಥಡಲ್ಲಿ. ಈ ಮೇಲ್ಗಡೆ ಟಾಪ್ ಫ್ಲೋರ್ ಅಂತೂ ಸಿಕ್ಕಾಬಿಟ್ಟೆ ಕಲ್ಲಲ್ಲ? ಸಿಕ್ಕಾಬಿಟ್ಟೆ ನೋಡಿ ಎಷ್ಟು ಕಲ್ಲೈತೆ, ಮಣ್ಣೆ ಕಾಣ್ತಲ್ಲ ನಿನಗೆ. ಕಲ್ಲಿದ್ರು ಸಸಿಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೌದು ಸರ್. ತೆಂಗು ಬಂದಿದೆ, ಸೀಬೆ ಬಂದಿದೆ. ಇದೆ ಸರ್, ರೀಸೆಂಟಾಗಿ ದುಂಬಿ ಹೊಡೆದಿದ್ದು. ತೆಂಗು ಹಂಗೆ ಕೂತಿದ್ರಾ? ದುಂಬಿ ಹೊಡೆದಿತ್ತು. ಓಕೆ. ಸೊ ಇದಕ್ಕೆ ನಾವು ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ, ಒಂದಷ್ಟು ಬೇವಿನ ಎಣ್ಣೆ ಅದೆಲ್ಲ ಹಾಕಿ ರೆಡಿ ಮಾಡಿದ್ದು. ಇವ್ರು ಅವಾಗವಾಗ ತಿಂಗಳಿಗೆ 1-2 ಸಲ ಸ್ಪ್ರೇ ಮಾಡ್ತಾ ಇರ್ತಾರೆ, ಹಂಗಾಗಿ ಹಿಂಗಿರೋದು. ಇಲ್ಲ ಅಂದ್ರೆ ಸ್ಪ್ರೇ ಅಂದ್ರೆ ಬೇರೆ ಏನಲ್ಲ, ಗೊತ್ತಾಯ್ತು, ಕೆಮಿಕಲ್ ಸ್ಪ್ರೇ ಅಲ್ಲ, ಆರ್ಗ್ಯಾನಿಕ್ ಆಗಿ ಸ್ಪ್ರೇ. ಬೇವಿನ ಎಣ್ಣೆ ಸರ್. ಯಾಕೆ ಅಂದ್ರೆ ಸರ್ ಇದು ಅಕ್ಕಪಕ್ಕ ಎಲ್ಲ ತುಂಬಾ ಕೆಮಿಕಲ್ ಹಾಕ್ತಾರೆ. ಸೊ ಅದರಿಂದಾಗಿ ನಾವು ನಮ್ಮ ಕಡೆಯಿಂದ ಉಳಿಸ್ಕೊಬೇಕಲ್ಲ. ಹೌದು. ನೋಡಿ ಇದೊಂದು ಹುಣಸೆ ಮರ ಅಲ್ಲ? ಹೌದು. ಅದು ಈ ಸತಿ ಪ್ರೂನ್ ಮಾಡಿಸಿದ್ದೀನಿ, ಸ್ವಲ್ಪ ಚಿಗುರೊಡಿಲಿ ಚೆನ್ನಾಗಿ ಅಂತ. ನೋಡಿ ಅದನ್ನು ಅಷ್ಟೇ, ಎಲ್ಲ ಏನು ಮಾಡ್ತಾರೆ, ತೆಗೆದು ಸುಟ್ಟಾಕ್ಬಿಡ್ತಾರೆ. ಸುಡಬಾರ್ದು. ನಾವು ತೆಗೆದು ಇಲ್ಲೇ ಬಿಟ್ಟಿದ್ದೀವಿ, ಇಲ್ಲೇ ಕೊಳಲಿ ಅಂತ. ಅದಕ್ಕೆ ಚೆನ್ನಾಗಿತ್ತು, ಒಂದು ಹುಳ ಹೋಯ್ತು, ಹೊರಟೋಯ್ತದೆ, ಹಾರ್ಕೊಂಡು ಹೊರಟೋಯ್ತು. ಆಲ್ಮೋಸ್ಟ್ ಏನಿದೆ ಇಲ್ಲೇ ಇರಬೇಕು ಅಂತ ಸರ್. ಇದೇನಾಗುತ್ತೆ ಅಂದ್ರೆ ಇದೆಲ್ಲ ಒಣಗಿ ಇದ್ರದ್ದು ಎಲೆ ಎಲ್ಲ ಇಲ್ಲೇ ಬೀಳುತ್ತೆ. ಅದಕ್ಕೆ ಎಷ್ಟು 1000 ಕೊಟ್ಟರು ಆ ಗೊಬ್ಬರಕ್ಕೆ ಸಮ ಇಲ್ಲ ಹಾಕೋದು. ನೀವೇ ನೋಡಿ ಹೆಂಗಿದೆ ಏಲಕ್ಕಿ ಬಾಳೆ. ಅದು ಈ ಸತಿ ಕುಯ್ಬೇಕು. ನೋಡಿ ನೀರೇ ಇರ್ಲಿಲ್ಲ 3 ತಿಂಗಳಿಂದ. ಏನೋ ನನ್ನ ಅದೃಷ್ಟ ಅಷ್ಟು ಬಿಟ್ಟು ಇರೋದು. ಸ್ಟ್ರಗಲ್ ಮಾಡ್ಕೊಂಡ್ ಬಂದಿದೆ ಅಂತ ಗೊತ್ತಾಗಲ್ಲ. ಎಲೆ ನೋಡಿ, ಅಲ್ಲಿ ಎಲೆನೇ ಇಲ್ಲ ಅದರಲ್ಲಿ. ಇದು ನೋಡಿ, ಇದು ಈಗ ಹೊಸ್ದಾಗಿ ಆ ಕಡೆ ಬನ್ನಿ ಸರ್, ತೋರಿಸಿ. ಇಲ್ಲ ನಾವು ಗುಂಪು ಬಾಳೆ ಯಾವುದು ತೆಗಿಯಲ್ಲ ನೋಡಿ, ಅದ್ರಲ್ಲಿ ಎಲೆನೇ ಇಲ್ಲ ಅಂದ್ರೂ ಕಾಯಿ ಅಷ್ಟು ಬಿಟ್ಟಿದೆ.
ಬಟ್ ಬೇರೆಯವ್ರು ಕಂಪೇರ್ ಮಾಡಿದ್ರೆ ಬೇರೆಯವ್ರದ್ದೆಲ್ಲ 10 kg 12 kg ಬರುತ್ತೆ ಸರ್. ನಮ್ದೊಂದು 7-8 kg ಬರುತ್ತೆ. ಬಟ್ ಅದೇನಾಗುತ್ತೆ ಹೇಳಿ, ವರ್ಷದಲ್ಲಿ 4 ಕಾಯಿ ಸಿಕ್ಕುತ್ತೆ ನನಗೆ, 4 ಗೊನೆ. ಕೆಲವ್ರಿಗೆ ಒಂದೇ ಗೊನೆ ಸಿಕ್ಕೋದು ಒಂದು ಬಿಟ್ಕೊಂಡ್ರೆ. ಸೊ 7, 8, 4 28 kg. ಹೌದು, 28 kg ತೊಗೊಳೋದು ಹೆಂಗಿದೆ, ಬರೀ 12 kg ಒಂದ್ಸತಿ ತೊಗೊಳೋದು ಹೆಂಗಿದೆ. ಇದನ್ನೇ ಸ್ವಲ್ಪ ರೈತರು ಥಿಂಕ್ ಮಾಡ್ಬೇಕು. ಬಟ್ ಏನಂದ್ರೆ ಒಂದೇ ಒಂದು ಇದು ತುಂಬ ಒಂದು ಸ್ವಲ್ಪ ಅಗ್ಲವಾಗಿ ಬರುತ್ತೆ. ಒಂದು ಸ್ವಲ್ಪ ನೀವು ಜಾಗ ಬಿಟ್ಕೊಬೇಕಷ್ಟೇ. ಚೆನ್ನಾಗಿದೆ ಸರ್ ತೋಟ. ಈಗ ಫುಲ್ ಹಸಿರಾಗಿದೆ ಮಳೆ ಬಂದ್ಮೇಲೆ. ಫಸ್ಟ್ಗೂ ಈಗಲೂ ಅಂದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ಇಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅವಾಗ ಸ್ವಲ್ಪ ಬೇಸಿಗೆ ಇತ್ತಲ್ಲ, ಓಡಾಡಕ್ಕೆ ಎಲ್ಲ ಗ್ಲಿಸಿಡಿಯಾ ಗಮ್ಮತ್ತು. ಲಿರಿಸಿಡೆ ನೋಡಿ. ಇದೆಲ್ಲ ಕಟ್ ಮಾಡಿದ್ಮೇಲೆ ಸರ್, ನೋಡಿ ಎಲ್ಲ ಕಟ್ ಮಾಡಿದ್ದೀವಿ. ಹ್ಮ್, ಮತ್ತೀಗ ಇದನ್ನ ಮತ್ತೆ ಕಟ್ ಮಾಡ್ತೀವಿ ಇನ್ನೊಂದು 1.5 ತಿಂಗಳಾದ್ಮೇಲೆ. ಹೌದು. ಎಲ್ಲ ಯಾವ್ದ್ರಲ್ಲೂ ಅಷ್ಟಿಲ್ಲ, ಇದೊಂದಕ್ಕೆ ಮಾತ್ರ ಯಾಕೆ ಚಿಕ್ಕದಾಗಿ ಬಿಟ್ಟೈತಲ್ಲ ಸರ್? ಇದು ಕೆಲವ್ರು ಯಾರೋ ದೊಡ್ಡ ಮಹಾನ್ ವ್ಯಕ್ತಿಗಳು ಬಂದಿರೋ ನಮ್ಮ ತೋಟಕ್ಕೆ, ಅವ್ರೇನು ಹೇಳಿದ್ರು, ಇದಕ್ಕೆ 3 ತಿಂಗಳಾಯ್ತು ನೀರು ಕೊಟ್ಟು. ನಾನು ಹೇಳಿದೆ ಸ್ಟಾರ್ಟಿಂಗು, ನೋಡಿ ನೀರೇ ಇಲ್ಲ, ಹೌದು, ತೆಗೆದ್ಬಿಡಿ ಇದು ವೇಸ್ಟು ಅಂತ ಅಂದ್ರು. ನಾನು ಓಕೆ ಬಾಳೆ ಏನು ಮೋಸ ಮಾಡಲ್ಲ ನಮ್ಗೆ, ಅಟ್ಲೀಸ್ಟ್ ಒಂದು ಚುಪ್ಪಾದ್ರೂ ಕೊಡುತ್ತೆ ಅಂದ್ಬಿಟ್ಟು ಸರಿ ಬಿಟ್ಟೆ. ಹೆಂಗಿರೋ ನೀರು ಇದು ವೇಸ್ಟ್ ಇದು ಸರ್, ಹೆಂಗಿದ್ರು ಹೋಗುತ್ತೆ ಸರ್, ಎಷ್ಟು ಕೊಡುತ್ತೆ ನೋಡೋಣ ಅಂತ ಬಿಟ್ಟೆ. ಇಷ್ಟು ಬಂತು, ಇಷ್ಟ 1, 2, 3 ಚುಪ್ಪಿದೆ. ಬಟ್ ಓಕೆ, ತಿನ್ನಕ್ಕಾಗುತ್ತೆ. ತಿನ್ನಕ್ಕಾಗುತ್ತೆ ಸರ್, ಅದ್ರಲ್ಲೇನು. ಪ್ಲಸ್ ಇನ್ನೊಂದು ಅಂದ್ರೆ ಮರಿ ಯಾವುದು ಹೊಡೆದಿಲ್ಲ. ಮೋಸ್ಟ್ಲಿ ನೋಡೋಣ, ಈ ಸತಿ ಸ್ವಲ್ಪ ಮಳೆ ಚೆನ್ನಾಗಾದ್ರೆ ಮರಿ ಬರಬೇಕು ಹಂಗೆ ಅನ್ಕೊಂಡಿದ್ದೀವಿ ಸರ್. ಇಲ್ಲಿ ಎಷ್ಟು ಇಂಚ್ ನೀರು ನಿಮಗೆ ಬಂದಿರೋದು ಸರ್? 3/4 ಇಂಚ್ ನೀರು, 3/4 ಎಕರೆ ಜಮೀನು ನಮ್ದು. 3/4 ಇಂಚ್ ನೀರು, 3/4. ಹೇಳ್ತಾ ಮುಂದೆ ನೋಡಪ್ಪ, ಬ್ಯಾಕ್ ವಾಟ್ರು ಅಂತೀಯಾ, ಇಲ್ಲಿ ನೀರಿಲ್ಲ ಜಾಸ್ತಿ. 3/4 ಇಂಚ್ ನೀರು, 1/4 ಇಂಚ್ ನೀರು ಅಷ್ಟೇ. ಇಲ್ಲ 3/4 ಇಂಚ್ ಅಷ್ಟೇ. ನಾನು 1/4 ಇಂಚ್ ನೀರು ಅಂತ ಅಂದಿದ್ದೀನಿ, ಜಾಸ್ತಿ ಅದು. ಇಲ್ಲ 3/4 ಇಂಚ್. ಸರ್ ಏನಾಗುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಅದೇನು ನಮ್ದು ಬೋರ್ವೆಲ್ ಕೊಳವೆ ಇರುತ್ತಲ್ಲ, ಸೊ ಅದ್ರಲ್ಲಿ ತುಂಬ್ಕೊಂಡು ಇರುತ್ತೆ. ನೀವು ಒಂದು ಸಕ್ ಮಾಡಿ ಆಚೆ ಹಾಕಿದ್ಮೇಲೆ ಅವ್ರ ಒಳಗಡೆ ಸೇರೋದು ಬರೀ 3/4 ಇಂಚೇನು. ನಾವು ಯಾವುದು ಮೂಟೆ ಕಟ್ ಮಾಡಲ್ಲ. ಮೊನ್ನೆ ಯಾರೋ ಕೆಲ್ಸಕ್ಕೆ ಬಂದಿದ್ರಲ್ಲ, 2 ಕಟ್ ಮಾಡಿ ಹೋಗ್ಬಿಟ್ರು. ಸರ್ ಕಟ್ ಮಾಡಿಬಿಡಿ, ಇದು ಇಡಬಾರ್ದು ಅಂತ. ಹೌದಾ? ನೋಡಿ, ಇದು ಅದೇ ಕಟ್ ಮಾಡಿರೋದು. ಇದೊಂದು, ಅಲ್ಲೊಂದು ಸಿಕ್ಕದೊಂದು. ಕಟ್ ಮಾಡಕ್ಕೆ ಹಾಕ್ಬಿಟ್ರಿ ನೀವು? ಸರ್ ನಾನು ಕೆಳಗಡೆ ಇದ್ದೆ, ಬರೋದ್ರೊಳಗಡೆ ಕಟ್ ಮಾಡಿ ನೋಡಿ ಇಲ್ಲಿ ಉದುರಿಸ್ಬಿಟ್ಟಿದ್ದಾರೆ. ನಾವು ಅದೇ ಹೇಳಿದೆ, ನಮ್ಮ ಜೇನು ಹುಳಕ್ಕೆ ಒಂದು ಸ್ವಲ್ಪ ಫುಡ್ ಆಗದಪ್ಪ, ಹಳೆ ಮಾಡ್ಬಿಟ್ಟೆ ಅದನ್ನು 2 ದಿನ ಉಪವಾಸ ಹಾಕಿಡವೆ ಅಂತ. ಇವತ್ತು ನೀವು ಹೊರಟೋಗ್ಬಿಟ್ರೆ ಮತ್ತೆ ಬರೋದು ನಾಳೆ ಬೆಳಗ್ಗೆ ಬೆಂಗಳೂರಿಂದ ಬರ್ಬೇಕಾ? ಇಲ್ಲಿಂದ ಮೈಸೂರು. ನಾ ಆಲ್ಮೋಸ್ಟ್ ನಂಗೆ ಟೈಮ್ ಸಿಕ್ಕಿದಾಗೆಲ್ಲ ಬರ್ತೀನಿ ಸರ್. ಮನೇಲಿ ಇರ್ತಾರೆ. ಎಷ್ಟು ಕಿಲೋಮೀಟರ್ ಸರ್ ಅಲ್ಲಿಂದ ಇಲ್ಲಿಗೆ? ಸರ್ ನಮ್ಮ ಮನೆಯಿಂದ ಇಲ್ಲಿಗೆ 20 ಕಿಲೋಮೀಟರ್ ಸರ್. ಇವರು ಅಮೇರಿಕಾದಲ್ಲಿ ಇರಲಿ, ಕೆಲ್ಸಕ್ಕೆ ಹೋಗ್ಲಿ, ಕ್ಯಾಮ್ರಾ ಮಾತ್ರ ಇಲ್ಲಿರುತ್ತಲ್ಲ, ತೋಟದ ಮೇಲೆ ಯಾವಾಗಲೂ ಒಂದು ಕಣ್ಣಿಟ್ಟಿರ್ತಾರೆ ಮೊಬೈಲಲ್ಲೇ. ತೋಟ ಹೆಂಗಿದೆ, ಏನಿದೆ. ಹೌದೌದು. ಇದು ಈ ಸತಿ ಈ ನೀರು ಬಿಡಬೇಕು ಅಂದ್ರೆ ಗಣೇಶ ಹಬ್ಬಕ್ಕೆ ನೀರೆಲ್ಲ ಬಿಡಬೇಕು. ಮೊಬೈಲೇ ಸರ್, ಮೊಬೈಲ್ ಆನ್ ಆ್ಯಂಡ್ ಆಫ್ ಮಾಡ್ಬೋದಾ ಸರ್? ಈಗ ಆದ್ರೆ 4 ತಿಂಗಳಾಗಿದೆ ನೀರು ಬಿಟ್ಟು. ಇನ್ನೇನು ಬರೋ ವಾರಕ್ಕೆ, ಈ ವಾರ ಮಳೆ ಉಯ್ದಿಲ್ಲ ಅಂದ್ರೆ ಡ್ರಿಪ್ ಹಾಕಿ ಬಿಡಬೇಕು ಸರ್. ಸರಿ ಸರ್, ಬರೋದಾ? ನಿಮ್ಮ ತೋಟ ನೋಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಬಾಯ್ ಸರ್, ಸಿಗೋಣ ಇನ್ನೊಂದ್ಸಲ. ಬನ್ನಿ, ಮಂಡ್ಯ ಕಡೆ ಬಂದಾಗ ನೀವು ಬನ್ನಿ. ಖಂಡಿತ ಸರ್, ಬರೋಣ. ಹಾಂ, ಇನ್ನು ನಿಮ್ದೊಂದು ಫ್ಯೂಸ್ ಬೇರೆ ಬಾಕಿ ಇದೆ. ಹಾಂ, ಫ್ಯೂಸ್ ಹಾಕೊಟ್ಬಿಡಿ. ಅಲ್ಲಿ ನಂದಲ್ಲ, ನಮ್ಮ ಇದಕ್ಕೆ ಸ್ಟಾರ್ಟರ್ ಬೋರ್ಡ್ಗೆ. ಹಾಂ, ಅವ್ರು ನನಗೆ ಫ್ಯೂಸ್ ಹಾಕ್ಬೇಕಾ ಅಂತ ಅನ್ಕೊಬಿಡ್ತಾರೆ ಜನ. ಇದು ವರ್ಕ್ ಆಯ್ತಾ ಸರ್? ಇದು ನೋಡಿ, ಅಲ್ಲಿ ಹೋಗಿದೆ ಅಲ್ಲ ನೀರು. ನೋಡಿ, 3/4 ಎಕರೆಲಿ ಇವ್ರು ಏನೇನು ಅಳವಡಿಸ್ಕೊಂಡವ್ರೆ ಅಂದರೆ, ನೀರು ಹಿಂಗ್ಸಕ್ಕಿದು ಬೋರ್ವೆಲ್ ರೀಚಾರ್ಜ್ ಮಾಡ್ತಾರೆ. 3/4 ಎಕರೆಲಿ 1 ಅಡಿ ಜಾಗ ಖಾಲಿ ಬಿಟ್ಟಿಲ್ಲ. ಹಾಂ, 1 ಅಡಿ ಖಾಲಿ ಜಾಗನೂ ಕೂಡ ನಿಮ್ಮ ಹತ್ರ ಫಿಲಪ್ ಮಾಡಿಸ್ತವ್ರೆ. ಹಾಂ, ಸರಿ ಸರ್, ಹಂಗಾರೆ ಬರ್ತೀನಿ. ಇನ್ನೂ ಏನಾದ್ರು ಇದ್ದರೆ ಹೇಳ್ಬೋದು. ಅಂದರೆ ಕೆಮಿಕಲ್, ಈ ಒಂದು ಜನಕ್ಕೆ ಇರುತ್ತಲ್ಲ, ಕೆಮಿಕಲ್ ಇಲ್ಲದೆ ತೋಟ ಮಾಡ್ಬೋದಾ ಅಂತ ನಿಮಗಿರುತ್ತಲ್ಲ ಪ್ರಶ್ನೆ, ಕೆಮಿಕಲ್ ಇಲ್ಲದೆ ತೋಟ ಮಾಡ್ಬೋದಾ ಅಂತ. ಹೆಂಗೆ ಅನಿಸುತ್ತೆ ಈ ತೋಟ ನೋಡಿ? ಖಂಡಿತ ಇದಕ್ಕೊಂದು ಮಾದರಿ ತೋಟ ಅಂತ ತೋರಿಸ್ಬೋದು. ನಾವು ಯಾರಿಗೆ ಬಂದ್ರೂ ಇದೊಂದು ಮಾದರಿ ಥರ ತೋರಿಸ್ಬೋದು. ಇಲ್ಲಿ ಎಲ್ಲಿ ಹುಡುಕರು ನಿಮ್ಗೇನು ಕೆಮಿಕಲ್ ಸಿಗಲ್ಲ. ಇಲ್ಲಿ ನ್ಯಾಚುರಲ್ ಆಗಿರೋಂಥದ್ದು ಇದು. ಓಕೆ. ಮತ್ತೆ ಇವರೇನು ಗೊಬ್ಬರನೂ ಅಂತ ಹಾಕಂಥದ್ದು ಏನಿಲ್ಲ. ಇಲ್ಲಿ ಬರೀ ಮಳೆಗೆ, ಮಳೆ ನೀರಿಗೆ ಇವೆಲ್ಲವೂ ಬಂದಿರುವಂಥದ್ದೆಲ್ಲ ಮಳೆ ನೀರಿಗೆ ಆರ್ಗ್ಯಾನಿಕ್ ಆಗಿ ಇವ್ರೇನು ಕೊಡಬೇಕು ಕೊಡ್ತಾರೆ. ಅಷ್ಟೇ ಸರ್. ಜೀವಾಮೃತ, ಗೋಕುಪಾಮೃತ, ವೇಸ್ಟ್ ಡಿಕಂಪೋಸರ್. ಈಗ ಸ್ವಲ್ಪ ಜೀವಾಮೃತ ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ತುಂಬಾ ಜನ ನಾಟಿ ಹಸುಗಳು ಸಾಕ್ತಾ ಇಲ್ಲ. ಹೌದೌದೌದು. ಹತ್ತತ್ರ ಒಂದು 60-70 ಕಿಲೋಮೀಟರ್ ಹೋಗ್ಬೇಕು ನಾಟಿ ಹಸುವಿನ ಸಗಣಿ ಗಂಜಲ ತರೋದಕ್ಕೆ. ಸ್ವಲ್ಪ ನನ್ನ ವರ್ಕ್ ಪ್ರೆಷರಿಂದನೂ ಹೋಗೋಕ್ಕಾಗ್ತಿಲ್ಲ. ಸೊ ಅದರಿಂದಾಗಿ ಸ್ವಲ್ಪ ಈಗ ಜೀವಾಮೃತ ಬಿಟ್ಟು ಗೋಕುಪಾಮೃತ, ವೇಸ್ಟ್ ಡಿಕಂಪೋಸರ್ಗೆ ಹೆಚ್ಚಾಗಿ ಶಿಫ್ಟ್ ಆಗಿಬಿಟ್ಟಿದೆ. ಓಕೆ. ಈ ಗೋಕುಪಾಮೃತ ಕಲ್ಚರ್ ಬೇಕು ಅಂದ್ರೆ ಇವ್ರು ಕೊಡ್ತೀರಲ್ವಾ? ಖಂಡಿತ ಸರ್. ಇವ್ರ ನಂಬರ್ ಹಾಕಿ, ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ವಾಟ್ಸಪ್ ನಂಬರು. 200 ಲೀಟರ್ ರೆಡಿ ಇದೆ. ಅಲ್ಲಿ ಗೋಕುಪಾಮೃತ ಕಲ್ಚರ್ ಇರುತ್ತೆ, ಬೇಕು ಅಂದ್ರೆ ಕೊಡ್ತಾರೆ. ಎಷ್ಟು ಲೀಟರ್ ಕೊಡ್ತೀರಾ ಅವ್ರಿಗೆ?
ಎಷ್ಟಾರು ಸರಿ ಸರ್. ಅಲ್ಲ, culture ಎಷ್ಟು ಬೇಕು? ತಗೊಂಡೋಗಿ ಒಂದು 10 ಜನಕ್ಕೆ ಕೊಡ್ತಾರೆ ಅಂದ್ರೆ ಹ್ಞೂ 20 ಲೀಟರ್ ಕೊಡ್ತೀನಿ. ಓಕೆ. ಇಲ್ಲ ಅಂದ್ರೆ ಒಬ್ರಿಗೆ ಮ್ಯಾಕ್ಸಿಮಮ್ 2 ಲೀಟರ್ ಕೊಡ್ತೀನಿ. 2 ಲೀಟ್ರ್ ಸಾಕು. 1 ಲೀಟರ್ ಸಾಕು ಸರ್, ಹ್ಞೂ ಬಟ್ 2 ಲೀಟರ್ ವರೆಗೂ ಕೊಡ್ತೀವಿ. ಓಕೆ. ತುಂಬಾ ದೂರದಿಂದ ಬಂದಿರ್ತಾರೆ, ಮತ್ತೆ ನಾವು ಒಂದ್ಸತಿ ಮಾಡಿದಾಗ ಹಾಳಾಗೋಯ್ತು ಗೊತ್ತಿರಲ್ಲ, ಹ್ಞೂ ಇನ್ನೊಂದ್ಸತಿ ಮಾಡಿದಾಗ ಇನ್ನೊಂದು ಲೀಟರ್ ಇಟ್ಕೊಳ್ಳಿ ಅಂದ್ಬಿಟ್ಟು ಹ್ಞೂ ಕೊಡ್ತೀವಿ ಜನರಲಿ. ಓಕೆ ಸರ್, ಸರಿ ಸರ್, ಬರೋದಾ ಹಂಗಾದ್ರೆ? ಸರ್ ಸಿಕ್ಕನ. ಓಕೆ ಸರ್, ಬಾಯ್. ಹೋಗೋದೇನಾ? ಮತ್ತು ನೀವು ಹೊರಡೋದು ಹಾಂ ಇವ್ರು ಕಳಿಸಿ ನಾವು ಎಷ್ಟು ಗಂಟೆಗೆ? ಹಾಂ ಶ್ರೀಹರಿವನ ನೋಡಿ ಹೆಂಗ್ ಬಂದಿದೆ. ಅದೇ ನೋಡಿದೆ, ಬಂದ ತಕ್ಷಣ ನೋಡಿದೆ ಫ್ಯಾಷನ್ ಫ್ರೂಟು. ಹಣ್ಣಾದಾಗ ಇರಲ್ಲ ಬಿಡಿ, ಕಾಯಿ ಆದಾಗ ಅಷ್ಟೇ ನೋಡ್ಕೋಬೇಕು ನೀವು. ಯಾರಿಗೂ ಗೊತ್ತಿಲ್ಲ ಇದು. ಹಾಂ, ಬೇಲಿ ಹಣ್ಣು ಅಂತ ಅನ್ಕೊಂಡಿದಾರೆ, ನಮಗಂತೂ ಸಿಗ್ತಾ ಇರುತ್ತೆ. ನಿಮ್ಮ ತೋಟದ್ದು ಗೇಟು ಎಂಟ್ರೆನ್ಸ್ ಎಲ್ಲ ಸಖತ್ತಾಗಿದೆ ಸರ್. ಸ್ವಲ್ಪ ಅದೇ ಮೇನ್ ಅಲ್ಲ. ಹಾಂ, ಅಟ್ಲೀಸ್ಟ್ ಇಲ್ಲೆಲ್ಲ ರೋಡಲ್ಲಿ ಗಾಡಿ ನಿಲ್ಸಿ ಯಾರೋ ಇನ್ನೊಬ್ಬ ಬಂದು ಕೀಲ್ ಅಂತ ಹೊಡೆಯೋದು ಇಷ್ಟ ಇರಲ್ಲ. ಹೌದು. ಕ್ಯಾಮ್ರಾ ಹಾಕೊಂಡ್ರೆ ಸ್ವಲ್ಪ ಪೊಲೀಸ್ನ ಕಾಟ ಕಡಿಮೆ ಇರುತ್ತಲ್ಲ. ಹೌದು ಪೊಲೀಸರು ಬಿಟ್ಬಿಡ್ತಾರೆ ಹೋಗಿದ್ಬಾ ಅಂತ. ಹಾಂ, ಹೌದು. ಅವಾಗ ಡೀಸೆಂಟಾಗಿ ಹೋಗ್ಬಿಡ್ತು, ಸರ್ ಏನು ಸರ್ ಅಂತ. ಏನಿಲ್ಲ ಹೋಗು ಅಂತಾರೆ ಕ್ಯಾಮ್ರಾ ನೋಡ್ಬಿಟ್ಟು. ಆದರೆ ಯಾವಾಗಲೂ ಇಟ್ಕೊಂಡಿರೋಕ್ಕಾಗಲ್ವಲ್ಲ, ಅದೊಂದು ತೊಂದರೆ. ಸರಿ ಸರ್, ಬರೋದಾ? ಬಾಯ್ ಸರ್, ಬಾಯ್. ಹಾಂ, ಬ್ಯಾಕ್ ವಾಟ್ರ್ ಇಲ್ಲಿ ತನಕ ಬರುತ್ತೆ ಕಣ. ನೋಡ್ದಾ, ಕೆಮಿಕಲ್ ಇಲ್ಲದೆ ಫಾರ್ಮಿಂಗ್ ಮಾಡ್ಬೋದು ನ್ಯಾಚುರಲ್ ಆಗಿ ಅಂತ ಗೊತ್ತಾಯ್ತಾ? ಇದನ್ನು ತೋರ್ಸೋಕ್ಕೆ ಈ ಒಂದು ವಿಡಿಯೋ ನಿನ್ನ ಮೂಲಕ ಮಾಡ್ತಾಯಿದ್ದೀನಿ. ಇನ್ನೂ ಒಂದಷ್ಟು ಜನ ನೋಡಿ ಕಲ್ತ್ಕೊಳ್ಳಿ, ಕೆಮಿಕಲ್ ಇಲ್ಲದೇ ನಾವು ಕೂಡ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೋದು, ಅಂದರೆ ಆರ್ಗ್ಯಾನಿಕ್ ಮೆಥಡಲ್ಲಿ. ಜೀವಾಮೃತ ಕೊಡೋದಾಗಲಿ, ಗೋಕೃಪಾಮೃತ ಕೊಡೋದಾಗಲಿ, ಮತ್ತು ಒಂದಷ್ಟು ಸ್ಪ್ರೇಗಳು ಅದು ಕೂಡ ಆರ್ಗ್ಯಾನಿಕ್ಕಾಗಿ ಮಾಡಿಕೊಂಡು ಕೊಡೋದು. ಅವೆಲ್ಲ ಕೊಟ್ಟರೆ ಈ ಥರ ಇರುತ್ತೆ ತೋಟ. ಸರಿ, ಓಕೆ. ಈಗ ನೆಕ್ಸ್ಟ್ ಎಲ್ಲಿಗೆ? ಮನೆನಾ? ಓಕೆ, ಹಂಗಾದ್ರೆ ಈ ವಿಡಿಯೋ ಮುಗಿಸ್ತೀನಿ ಇಲ್ಲಿಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್.